ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಹೀಗೆ ಮಾಡಿದ್ರಿ? ನಾನು ಅಷ್ಟು ಕೇಳ್ಕೊಂಡು ನಿಮ್ಮನ್ನ ಮೀಟ್ ಆಗಲಿಲ್ಲ ಅಲ್ವಾ? ಈಗ ಬರ್ತಾರೆ ಆಗ ಬರ್ತಾರೆ ಅಂತ ನಾನು ಎಷ್ಟು ಕಾದೆ ಗೊತ್ತಾ? ನೀವೀಗ ಮಾಡ್ಬೋದಾ? ಬೇಬಿ ಸ್ವಲ್ಪ ನನ್ನ ಕಷ್ಟನ ಅರ್ಥ ಮಾಡ್ಕೋ ಬೇಬಿ. ಮನೆಯಿಂದ ಆಚೆ ಬರೋದು ಜೈಲಿಂದ ಆಚೆ ಬರೋದು ಎರಡು ಒಂದೇ ಅನ್ನೋ ತರ ಆಗಿದೆ ನನ್ನ ಕತೆ. ನಂದು ಒಂದು ಜನ್ಮನ ಅನ್ಸೋಕ್ ಶುರು ಆಗಿದೆ ನನಗೆ. ಅಣ್ಣ ಏನ್ ಮಾಡ್ದ ಗೊತ್ತಾ? ಲಿಟ್ರಲ್ಲಿ ಡೈರೆಕ್ಟ್ ಆಗಿ ಬಂದು ನಮ್ಮಿಬ್ರು ಮ್ಯಾಟರ್ನ ಓಪನ್ ಮಾಡಿ ವಾರ್ನಿಂಗ್ ಕೊಟ್ಟ ಬೇಬಿ. ಅದಕ್ಕೆ ನಾನೇನ ಮೀಟ್ ಮಾಡಕ್ಕೆ ಹೊರಗಡೆ ಬರಕ್ಕಾಗ್ಲಿಲ್ಲ. ಪ್ಲೀಸ್ ಬೇಬಿ, ಡೋಂಟ್ ಮೈಂಡ್. ನಂಗೆ ಅರ್ಥ ಆಗುತ್ತೆ, ಬಟ್ ನಾನು ಏನು ಮಾಡಲಿ? ನನ್ನ ಸಿಚುವೇಶನ್ ಆಗಿದೆ. ಡ್ಯಾಡ್ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನಾನು ಬರಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಕೇಳ್ತಿಲ್ಲ. ಜೈ ಬೇಬಿ ಪ್ಲೀಸ್ ಬೇಬಿ, ಮ್ಯಾಕ್ಸಿಮಮ್ ಟ್ರೈ ಮಾಡು ಟು ದ ಕೋರ್. ಹೇಳು ನಾನು ಯಾಕೆ ಅಲ್ಲಿಗೆ ಬರಲಿ, ನೀವು ಹೋಗಿ ನಾನು ಇಲ್ಲೇ ಇರ್ತೀನಿ ಅಂತ. ಅದನ್ನು ಹೇಳಾಯ್ತು ಜೈ. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನನ್ನನ್ನು ಒಬ್ಳನ್ನೇ ಬಿಟ್ಟೋಗೋದಕ್ಕೆ ಅವ್ರು ರೆಡಿ ಇಲ್ಲ. ಮೊದಲೇ ಅವರಿಗೆ ನಾನು ಅಂತಂದರೆ ತುಂಬ ಕನ್ಸರ್ನ್. ಒಬ್ಬಳೇ ಮಗಳಲ್ವಾ, ಅಮ್ಮ ಬೇರೆ ಇಲ್ಲ. ಸೊ ನನ್ನ ವಿಷಯ ಅಂತ ಬಂದರೆ ತುಂಬ ಪಾಸಿಟಿವ್ ಆಗ್ತಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಯಾವ ಥರ ಕನ್ವಿನ್ಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ದೊಡ್ಡವರು ಅನಿಸ್ಕೊಂಡವರೆಲ್ಲ ಯಾಕೆ ಹೀಗಾಡ್ತಾರೋ? ನಾವು ಚಿಕ್ಕವ್ರು ಏನೋ ಮಾಡ್ಕೋತೀವಿ, ನಮ್ಮ ಪಡಗೆ ನಮ್ಮನ್ನು ಬಿಡಬೇಕು ತಾನೆ. ಈ ಬ್ಲಡಿ ಸೆಂಟಿಮೆಂಟ್ ಅನ್ನೋ ಚೈನ್ನ ತಗೊಂಡು ನಮ್ಮನ್ನು ಕಟ್ಟಾಕಿ ಸಾಯಿಸ್ತಾರೆ. ಸೇಮ್ ನಿಂತರ ಸಿಚುವೇಶನ್ ನಂದು ಬೇಬಿ. ಅಣ್ಣ ನನ್ನ ಕೇರೆ ಮಾಡ್ತಿಲ್ಲ, ನನಗೊಂದು ಚೂರು ಫ್ರೀಡಮ್ ಕೊಡ್ತಿಲ್ಲ. ಲಿಟ್ರಲಿ ಹೆಂಗೆ ಅಂದ್ರೆ ಒಂಥರ ಬೇರೆ ಥರನೇ ಟ್ರೀಟ್ ಮಾಡ್ತೀಯ ನನ್ನನ್ನು. ಬಟ್ ನೀವು ಅವ್ರ ಮುಂದೆ ಯಾಕೆ ಅಷ್ಟೊಂದು ಬೆಂಡ್ ಆಗಬೇಕು? ನಿಮಗೂ ಈಕ್ವಲ್ ರೈಟ್ಸ್ ಇದೆ ತಾನೇ? ನಿಮಗೇನು ಬೇಕೋ, ನಿಮಗೇನು ಸಿಗಬೇಕೋ ಅದನ್ನು ಕೇಳಿ ತಗೋಬೋದಲ್ವಾ? ಇಂಡಿಪೆಂಡೆಂಟ್ ಆಗಿ ಜೈ, ಅವಾಗ ಯಾವ ಪ್ರಾಬ್ಲಮೂ ಇರಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ಬದುಕ್ಬೋದಲ್ವಾ? ನೀನು ಹೇಳೋದು ಕರೆಕ್ಟೇ ಬೇಬಿ, ಬಟ್ ಪ್ರಾಕ್ಟಿಕಲಿ ಅದು ಅಷ್ಟೊಂದು ಈಸಿ ಇಲ್ಲ. ಒಂದು ಪ್ರಾಬ್ಲಮ್ ಇದೆ. ಆ ನಮ್ಮಪ್ಪ ಅನಿಸ್ಕೊಂಡವ್ರು ಬೈದ್ನಲ್ಲ, ಸಾಯೋಕ್ಕೂ ಮುಂಚೆ ಎಲ್ಲ ಆಸ್ತಿನೂ ಎಲ್ರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿ ಹೋಗಿಲ್ಲ ಬೇಬಿ. ಒಂದೊಂದು ಪೈಸನೂ ಆ ನಮ್ಮ ಅಣ್ಣನ ಹೆಸರು ಬರ್ದಿಟ್ಟು ಹೋಗಿದ್ದಾನೆ. ಅದು ಸಮಸ್ಯೆ. ಆಮೇಲೆ ಒಂದೊಂದು ಪೈಸನೂ ನಮ್ಮ ಅಣ್ಣ ಅವನ ಸ್ವಂತ ಟ್ಯಾಲೆಂಟಿಂದ 100 ಪಟ್ಟು ಬೆಳೆಯೋ ಹಾಗೆ ಮಾಡಿಟ್ಟಿದ್ದಾನೆ. ಪ್ರಾಕ್ಟಿಕಲಿ ಬೇಬಿ, ನಾನು ನಮ್ಮ ಅಣ್ಣನ ಒಪ್ಕೋತೇನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ನು ಮಾಡಿರೋ ಕೆಲಸಗಳನ್ನ ನಾನು ಒಪ್ಕೊಳ್ಳೇಬೇಕು. ಯಾಕಂದರೆ ಅವನಷ್ಟು ಮಾಡಿದ್ದಾನೆ. ಆ ಒಂದು ಪಾಯಿಂಟನ್ನೇ ನಾನು ಏನು ಮಾಡದಿರೋ ಹಾಗೆ ಸ್ಟಾಪ್ ಮಾಡ್ತಿದ್ದೆ. ಬರೀ ನನ್ನನ್ನು ಮಾತ್ರ ಅಲ್ಲ ಬೇಬಿ, ನಮ್ಮ ಇಡೀ ಮನೆಯವ್ರನ್ನೆಲ್ಲ ಅದೇ ಕಟ್ಟಾಕಿರೋದು. ಅವನಂತರ ಈ ಮನೆಗೆ ಸುಪ್ರೀಂ ಲೀಡರ್ ಅಂತಾರೆ ಗೊತ್ತಾ, ಹಾಗಾಗ್ಬಿಟ್ಟಿದ್ದಾನೆ. ಹಾಗಾಗಿ ಅವನೇನು ಹೇಳಿದ್ರು ಅದೇ ಫೈನಲ್. ಅವನ ಒಪಿನಿಯನ್ನೇ ಮೇಜರ್ ಆಗಿ ಮ್ಯಾಟ್ರ್ ಆಗೋದು. ಎಲ್ರಿಗೂ ಅವನ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ ಬೇಬಿ. ಅದು ನಮಗೆ ಬೇಕೋ ಬೇಡವೋ ಅದು ಮ್ಯಾಟ್ರ್ ಆಗಲ್ಲ. ಆದರೆ ಒಂದು ಸಿಸ್ಟಮ್ ಅಂತೂ ಜನರೇಟ್ ಆಗಿದೆ. ಎಲ್ಲರೂ ಅದ್ರ ಪ್ರಕಾರನೇ ನಡ್ಕೋಬೇಕು. ಏನೇ ಮಾಡಿದ್ರು ಅದನ್ನು ಬ್ರೇಕ್ ಮಾಡೋದಷ್ಟು ಈಸಿ ಇಲ್ಲ ಬೇಬಿ. ಫಾರ್ ಎಕ್ಸಾಂಪಲ್, ಇವಾಗ ನಿನ್ನನ್ನೇ ತಗೋ. ಇವಾಗ ನೀನು ನಿಮ್ಮ ಅಪ್ಪಂಗೆ ನೋ ಅನ್ನೋದಕ್ಕೆ ಹೇಗೆ ಕಷ್ಟ ಆಗ್ತಿದೆಯೋ, ನನಗೂ ಹಾಗೆ. ನಮ್ಮ ಅಣ್ಣನ ಎದುರಾಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಆಗೇನಾದರೂ ಮಾಡೇ ಬಿಡ್ತೀನಿ ಅಂತ ಟ್ರೈ ಮಾಡಕ್ಕೆ ಹೋದ್ರೆ ಹೋಲ್ಸೇಲಾಗಿ ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ ಬೇಬಿ. ಆಗೇನು ಮಾಡಲಿ? ಇಷ್ಟು ಹೇಳಿದ್ಮೇಲೆ ಐ ಹೋಪ್ ನನ್ನ ಕಷ್ಟ ನಿನಗೆ ಅರ್ಥ ಆಗಿದೆ ಅಂತ. ಬಟ್ ನಾವೀಗ ಏನಾದರೂ ಮಾಡಲೇಬೇಕಲ್ವಾ? ಸುಮ್ಮನೆ ಕೂರಕ್ಕಾಗತ್ತಾ ಹೇಳಿ? ಇಲ್ಲ ನೀನು ಬೇಬಿ, ಐ ಹ್ಯಾವ್ ಎನ್ ಐಡಿಯಾ. ನೋಡು, ನಿಮ್ಮ ಅಪ್ಪನಿಗೆ ಸಿಂಪಲಾಗಿ ಒಂದು ಮೆಸೇಜ್ ಟೈಪ್ ಮಾಡು. ಒಂದಿಷ್ಟು ತಾನೇ ಮಾಡು. ನೋಡಿ ಡ್ಯಾಡ್, ನನಗೆ ಸಿಕ್ಕಾಬಟ್ಟೆ ಬೇಜಾರಾಗಿದೆ, ನನಗೆ ಅಲ್ಲಿ ಬರೋದು ಖಂಡಿತ ಇಷ್ಟ ಇಲ್ಲ, ನನ್ನ ಫೋರ್ಸ್ ಮಾಡಿಬಿಡಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಒಂದಿಷ್ಟು ಮೆಸೇಜ್ ಟೈಪ್ ಮಾಡಿ ನಿಮ್ಮ ಅಪ್ಪನಿಗೆ ಫಾರ್ವರ್ಡ್ ಮಾಡ್ಬಿಡು. ಕಳಿಸ್ಬಿಡು, ಸೀದಾ ಮನೆ ಬಿಟ್ಟು ಬಂದ್ಬಿಡಿ. ಹೇಳ್ತೀನಿ, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ನಾನು ಅವಳ ಹತ್ರ ಮಾತಾಡ್ತೀನಿ. ಬೇಕಂದ್ರೆ ಫಾರ್ ಟೈಮ್ ಬಿಂಗ್ ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಆಮೇಲೆ ನಿಮ್ಮಪ್ಪ ಹೇಗಿದ್ರು, ಇರೋಳೊಬ್ಳೆ ಮಗಳು, ಯಾಕೆ ಅವಳನ್ನ ಇಷ್ಟೊಂದು ಫೋರ್ಸ್ ಮಾಡಬೇಕು, ಅವಳ ಪಾಡುಗಳು ಇರಲಿ ಅಂತ ಅವರೊಬ್ಬರೇ ಹೊಡ್ತಾರೆ. ಏನಂತೀಯ? ಇದೇ ತರ ಏನಾದ್ರೂ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ತೀರಾ? ಬಟ್ ನೀವೇನು ಮಾಡ್ತಿಲ್ಲ. ಈ ಜೇಡಿ ಏನು ಮಾಡದೆ ಸೈಲೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ನನ್ನ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ ಬೇಬಿ. ನನ್ನ ರೈಟ್ ಟೈಮ್ ಬರಲಿ. ಯಾರ್ಯಾರು ನನಗೆ ಕೊಟ್ಟಿದ್ದಾರೋ ಅದೆಲ್ಲ ನನಗೆ ನೆನಪಿದೆ. ತಿರುಗಿಸಿ ಬಡ್ಡಿ ಸಮೇತ ಕೊಡ್ತೀನಿ. ಯಾವನಿಗೂ ಕೇರ್ ಮಾಡಲ್ಲ ಆಗ. ಸರಿ ಬೇಬಿ, ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಆ್ಯಂಡ್ ನಾನು ಹೇಳಿದ ಕೆಲಸ ಮಾಡು, ಮರಿಬೇಡ. ಓಕೆ. ಸಿಸ್ಟರ್ ಸಿಸ್ಟರ್ ಸಿಸ್ಟರ್, ಏನಾಯ್ತಣ್ಣ? ಯಾಕೆ ಓಡ್ ಬರ್ತಾ ಇದೆಯಾ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಬ್ರೇಕಿಂಗ್ ನ್ಯೂಸ್. ಏನು? ಆ ಮಲ್ಲಿಗೆ ಸೀಮಂತ ಮಾಡ್ತಾರಂತ. ಸೀಮಂತ. ಏನು ಹೇಳ್ತಾ ಇದೆಯಣ್ಣ? ಸೀಮಂತ ಮಾಡ್ತಾರಂತ? ಯಾರ ಐಡಿಯಾ ಇದು? ಇದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಗೊತ್ತಾಯ್ತು ಬಿಡು.
ಭೂಮಿಕಾ ತಾನೆ. ಇಂಥ ತಲೆ ಹರಟೆ ಎಲ್ಲ ಅವಳೇ ಮಾಡೋ. ತೋರ್ಸಕ್ ಇನ್ನೇನು ಉಳಿದಿದೆ ಸಿಸ್ಟರ್. ಮದುವೆ ಮನೆಯಲ್ಲೇ ಪ್ರೀಮಿಯರ್ ಶೋ ಆಗೋಯ್ತಲ್ಲ. ಇಂಥ ಟೈಮಲ್ಲೂ ತಮಾಷೆ ಮಾಡ್ತಾ ಇದೆಯಲ್ಲ. ನನ್ನ ಸಂಕಟ ನನಗೆ, ಅದ್ರಲ್ಲಿ ನಿಂತು ಬೇರೆ ಕಾಯಿದ ಮೇಲೆ ಉಪ್ಸುರಿಯೋ ಕೆಲಸ ಮಾಡ್ತಿದ್ಯಲ್ಲ. ಸಾರಿ ಸಿಸ್ಟರ್, ಅದು ಫ್ಲೋ ಅಲ್ಲಿ ಬಂದ್ಬಿಡ್ತು. ನಾನು ನಿನ್ ಪ್ರೀತಿ ಅಣ್ಣ ಅಲ್ವಾ, ಅಣ್ಣ ಅಂತ ಹೊಟ್ಟಿಗೆ ಹಾಕೊಂಡ್ಬಿಡು. ಇಷ್ಟು ವರ್ಷ ಅದನ್ನೇ ತಾನೇ ಮಾಡ್ಕೊಂಡು ಬಂದಿರೋದು. ಇನ್ನು ಅಪೇಕ್ಷೆ ಬೇರೆ. ನಾನು ಹೇಳ್ದಂಗೆ ಕುಣಿತಾಳೆ ಅಂತ ಅನ್ಕೊಂಡ್ರೆ ಅವಳ ಪ್ರಪಂಚದಲ್ಲೇ ಇದ್ದಾಳೆ. ನನ್ನ ಕಡೆನೂ ಇಲ್ಲದೆ, ಆ ಭೂಮಿಕಾ ವಿರುದ್ಧನೂ ಇಲ್ಲದೆ ನ್ಯೂಟ್ರಲ್ ಆಗಿದ್ದಾಳೆ. ಯಾವ ಇಂಪ್ರೂವ್ಮೆಂಟೂ ಇಲ್ಲ. ಇದ್ರ ಮೇಲೆ ಸೀಮಂತ ಬೇರೆ. ಯಾವುದೇ ಕಾರಣಕ್ಕೂ ಇದು ನಡಿಬಾರ್ದಣ್ಣ, ತಡಿಬೇಕು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಒಂದು ಐಡಿಯಾ ಕೊಡು. ನನಗಂತೂ ಏನು ಹೊಳಿತಾ ಇಲ್ಲ. ನನಗೆ ಏನು ಹೊಳಿತಾ ಇಲ್ಲ ಸಿಸ್ಟರ್. 90 ಹಾಕೊಂಬರ್ಲ. ಅಲ್ಲ, ಅದು ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ತಾನೇ ಗಾಡಿ ಸ್ಟಾರ್ಟ್ ಆಗೋದು. ಅದಕ್ಕೆ ಕರ್ಮ ಹೋಗು. ಈಗ ಹೋಗಿ ಬರ್ತೀನಿ. ಹಂಗೂ ಪರ್ಮಿಷನ್ ಕೊಟ್ಲಲ್ಲ. ಸುಖವೀನ ಸುರ ಪಾನವಿದ್ದೆ ಸುಖ ಸಮಾನ. ಎಣ್ಣೆ ಹಾಕೊಂಡು ಬಂದು ನನಗೆ ಐಡಿಯಾ ಕೊಟ್ಟಂಗೆ. ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಆಫೀಸಲ್ಲಿ ಏನಾದರೂ ಪ್ರಾಬ್ಲಮಾ? ಭೂಮಿಕಾ, ನಿನ್ನೆ ನೀವು ಅನುಮಾನ ಪಟ್ಟಿದ್ದು ನಿಜ. ಜಯದೇವ್ ಮಲ್ಲಿನ ಆಚೆ ಕರ್ಕೊಂಡೋಗೋ ನೆಪದಲ್ಲಿ ಹೋಗಿ ದಿಯಾನ ಮೀಟ್ ಮಾಡ್ಕೊಂಡು ಬಂದಿದ್ದಾನೆ. ನಾವು ಹೋಗಿ ಅವಳಿಗೆ ಅಷ್ಟು ವಾರ್ನ್ ಮಾಡಿ ಬಂದಿದ್ರು, ಇನ್ನೂ ಸರಿ ಹೋಗಿಲ್ಲ. ಚಚ್ಚಲಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಪಾಪ ಮಲ್ಲಿಗೆ, ಅವಳ ಹೊಟ್ಟೆಯಲ್ಲಿರೋ ಮಗುಗೆ ಅನ್ಯಾಯ ಆಗುತ್ತೆ. ಭೂಮಿಕಾ, ತಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ನಲ್ಲ, ದೊಡ್ಡ ತಲೆನೋವಾಗ್ಬಿಡ್ತಾನೆ. ನನ್ನ ಕೈಯಿಂದ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾನೆ. ಅಂಥದ್ದೇನು ಮಾಡಬಾರ್ದನ್ನು ಮಾಡಿದ್ರಿ? ಆ ಥರದ್ದೆಲ್ಲ ಏನೂ ಇಲ್ಲ ಭೂಮಿಕಾ. ದಿಯಾ ಈ ಊರಲ್ಲಿದ್ದೆ ತಾನೆ ಇವರಿಬ್ರು ಮೀಟ್ ಮಾಡೋದು. ಅದಕ್ಕೆ ದಿಯಾ ಅವ್ರ ಅಪ್ಪನಿಗೆ ಡೆಲ್ಲಿನಲ್ಲಿ ಒಂದು ಕಾಂಟ್ರಾಕ್ಟ್ ಸಿಗೋ ಥರ ಮಾಡಿ ಅವರಿಬ್ಬರನ್ನ ಔಟ್ ಆಫ್ ಸ್ಟೇಷನ್ ಕಳಿಸ್ತಾ ಇದ್ದೀನಿ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅನ್ನೋ ಥರ ಅವರಿಬ್ರು ದೂರ ಆಗಲಿ ಅಂತ ಎಂತೆಂಥ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ಇರೋ ಪೊಸಿಷನ್ಗೆ ಇಂಥ ಚೀಪ್ ಕೆಲಸಗಳನ್ನೆಲ್ಲ ಮಾಡಲೇಬಾರ್ದು. ಇವನು ಯಾವ ಲೆವೆಲ್ಗೆ ತಂದು ಇಳಿಸ್ಬಿಟ್ಟಿದ್ದೆ ನನ್ನ. ಇಷ್ಟಾದ್ರೂ ಮಗನ ಥರ ಅಲ್ವಾ, ಬಿಟ್ಕೊಡೋಕ್ಕಾಗಲ್ಲ. ಸೆಂಟಿಮೆಂಟು. ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿದ್ದು ಸರಿಯಾಗೇ ಇದೆ. ನೀವು ದಿಯಾನ ಡೆಲ್ಲಿಗೆ ಕಳಿಸೋ ಪ್ಲಾನ್ ಮಾಡಿರೋದು ಒಳ್ಳೇದೇ ಗೌತಮ್ ಅವರೇ. ಅವರಿಬ್ರು ದೂರ ಇದ್ದರೆ ಅವ್ರ ಸಂಬಂಧನೂ ಮುಗ್ದೋಗುತ್ತೆ. ಯಾಕಂದರೆ ಇಂಥ ಸಂಬಂಧಗಳು ಪ್ರೀತಿಯಿಂದ ಹುಟ್ಟಿರಲ್ಲ, 4 ದಿನದ ಆಕರ್ಷಣೆಯಿಂದ ಹುಟ್ಟಿರುತ್ತೆ. ನಾವೇ ಕಷ್ಟಪಟ್ಟು ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸಿದ್ದೀವಿ. ಈಗ ನಮ್ಮ ಕಣ್ಣು ಮುಂದೆ ಮಲ್ಲಿ ಲೈಫ್ ಹಾಳಾಗ್ತಾ ಇರೋದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಭೂಮಿಕಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.